ಚಿಕ್ಕಬಳ್ಳಾಪುರ ನಗರದಲ್ಲಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನದ ವತಿಯಿಂದ ಎಸ್ಜೆಸಿಐಟಿ ಕಾಲೇಜು ಆವರಣದಲ್ಲಿ 2025-26ರ ಮಹಿಳಾ ಉತ್ಸವ ಕಾರ್ಯಕ್ರಮ ಶುಕ್ರವಾರದಂದು ನಡೆಯಿತು. ರಂಗೋಲಿ, ಅಡುಗೆ, ಸಮೂಹ ನೃತ್ಯ, ಭಾಷಣ ಹಾಗೂ ಗಾಯನ ಸ್ಪರ್ಧೆಗಳಲ್ಲಿ ಮಹಿಳೆಯರು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ನಂತರ ಮಾತನಾಡಿದ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿ, ಇಂತಹ ಕಾರ್ಯಕ್ರಮಗಳು ಮಹಿಳೆಯರ ಪ್ರತಿಭೆ ಹೊರತರುವ ಉತ್ತಮ ವೇದಿಕೆ ಎಂದರು. ರಂಗೋಲಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಪರಂಪರೆಯ ಪ್ರತೀಕವಾಗಿದ್ದು, ಇವುಗಳನ್ನು ನಿರಂತರವಾಗಿ ಮುಂದುವರೆಸಬೇಕು ಎಂದು ಹೇಳಿ ಮಹಿಳೆಯರಿಗೆ ಪ್ರತಿಭೆಯನ್ನ ಪ್ರದರ್ಶಿಸಲು ವೇದಿಕೆ ಮಾಡಿಕೊಟ್ಟಿರುವ ಕಾರ್ಯ ಶ್ಲಾಘನೀಯ ಎಂದರು. ಒಂದು 50 ವರ್ಷದ ಹಿಂದೆ ಹೋದಷ್ಟು ಅನುಭವ ಆಯಿತು. ಒಂದು 25-30 ವರ್ಷಗಳ ಹಿಂದಷ್ಟು ಹೋದಷ್ಟು ನನಗೆ ಅನುಭವ ಆಯಿತು. ಯಾಕಂದರೆ ಎಲ್ಲರೂ ಕೂಡ ನಮ್ಮ ಪ್ರತಿಷ್ಠಾನದ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ರಂಗಾದ ರಂಗೋಲಿ ಹಾಕಿದ್ರಲ್ಲ, ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅಷ್ಟು ಸುಂದರವಾಗಿ ಹಾಕಿದ್ರಿ. ನನಗೆಲ್ಲೋ ಆ ರಂಗೋಲಿಯ ಪರಿಕಲ್ಪನೆ ಸ್ವಲ್ಪ ಮರ್ತೋದಂಗಾಗಿತ್ತು. ಯಾಕಂದರೆ ನಾವು ಮಾಡ್ತಾನಿರ್ತೇವೆ, ನೀವು ತಾಯಂದಿರು ನಾನು ಕೇಳಿದೆ, ತುಂಬ ಜನ ರಂಗೋಲಿ ಹಾಕಿದಾಗ ಕೇಳಿದೆ, ದಿನನಿತ್ಯ ಮನೆ ಮುಂದೆ ಹಾಕ್ತಿರೋ ರಂಗೋಲಿ ಅಂತ ಹೇಳಿ. ಇದು ನಮ್ಮ ಭವ್ಯ ಪರಂಪರೆ. ಈ ಭವ್ಯ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ನಮ್ಮ ಚುಂಚಶ್ರೀ ಮಹಿಳಾ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರ ಆದಿಯಾಗಿ ಈ ಕಾರ್ಯಕ್ರಮವನ್ನು ನೀವು ಮಾಡಿರ್ತಕ್ಕಂಥ ನಿಜವಾಗೂ ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಇನ್ನೊಂದು ವಿತೌಟ್ ಫೈರ್ ಇದು ಮಾಡಿದರೆ ಅದೆಲ್ಲ ಓಕೆ, ಆದರೆ ಈ ರಂಗೋಲಿ ಸಂಪ್ರದಾಯ ಇದೆಯಲ್ಲ, ಇದು ತುಂಬ ನನಗೆ ಖುಷಿ ಆಯಿತು. ಅಷ್ಟು ಸುಂದರವಾಗಿ ನಾನು ಹೇಳಿದೆ. ಯಾಕೆ ತಾಯಂದಿರಿಗೆ ತಾಳ್ಮೆ ಹೆಚ್ಚಿಗೆ ಇರುತ್ತೆ ಅಂದರೆ ಅದರಲ್ಲಿ, ಯಾಕಂದರೆ ಆ ರಂಗೋಲಿ ಬಿಡಿಸ್ಬೇಕಾದ್ರೆ ಎಷ್ಟು ಪೇಷನ್ಸ್ ಬೇಕು ಅಂದರೆ ಅಷ್ಟು ತಾಳ್ಮೆ ಬೇಕು. ಅಷ್ಟು ತಾಳ್ಮೆಯಿಂದ ತಾವೆಲ್ಲ ತುಂಬ ಶ್ರದ್ಧೆಯಿಂದ, ಅದು ಎಷ್ಟು ಮೋಸ್ಟ್ಲಿ ಜಡ್ಜ್ಗಳಿಗೆ ಕಷ್ಟ ಆಗುತ್ತೆ. ಅದು ಹೇಗೆ ಬಹುಮಾನಗಳು ಕೊಡ್ತಿರೋ, ಅದಕ್ಕಾಗಿ ಅವರು ಬುದ್ಧಿವಂತರು, ನಮ್ಮ ಸಂಘದ ಎಲ್ಲ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷೆ ಶಾಂತಾ ವೆಂಕಟೇಶ್, ಎಸ್ಜೆಸಿಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿ.ಟಿ. ರಾಜು, ರಂಗಣ್ಣ ಇದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಯಾವಾಗಲೂ ವರ್ಷ ಮಾರ್ಚಲ್ಲಿ ಮಹಿಳಾ ದಿನೋತ್ಸವ ಮಾಡ್ತಾ ಇದ್ವಿ. ಈಗ ಒಂಚೂರು ಲೇಟ್ ಆಗಿದ್ದಕ್ಕೆ ಚುಂಚಶ್ರೀ ಉತ್ಸವ ಅಂತ ಮಾಡಿದ್ದೀವಿ. ನಮ್ಮ ಸಂಘ ಸ್ಟಾರ್ಟ್ ಆಗಿ 3 ವರ್ಷ ಕಳೀತು ಈ ಮೇಗೆ. ಹಾಗಾಗಿ ಚುಂಚಶ್ರೀ ಮಹಿಳಾ ಉತ್ಸವ ಅಂತ ಮಾಡಿದ್ದೀವಿ. ರಂಗೋಲಿ ಸ್ಪರ್ಧೆ, ಅಡುಗೆ ಸ್ಪರ್ಧೆ, ಸಮೂಹ ನೃತ್ಯ, ಕೋಲಾಟ ಎಲ್ಲ ಇರುತ್ತೆ. ಸ್ಟೇಜ್ ಕಾರ್ಯಕ್ರಮ ಎಲ್ಲ ಇರುತ್ತೆ. ಈ ನಮ್ಮ ಮಠದಿಂದ ಎಲ್ಲ ಸ್ಟೇಟಲ್ಲಿ ಎಲ್ಲ ಜಿಲ್ಲೆಗಳಿಂದನೂ ನಮ್ಮ ಮಹಿಳಾ ಸಂಘಗಳಾಗಿದೆ. ಓಕೆನಾ? ಅದರಲ್ಲಿ ಪ್ರತಿಯೊಂದು ನಮ್ಮ ದೊಡ್ಡ ಸ್ವಾಮೀಜಿಯವ್ರ ಗುರಿ ಏನು ಅಂತಂದರೆ ಮಹಿಳೆಯರನ್ನ ಆಚೆ ತರಬೇಕು ಅಂತ. ಅಂದರೆ ಪ್ರತಿಯೊಂದು ಇದರಲ್ಲೂ ಈಗ ನೋಡಿ, ಇವತ್ತು ಇಷ್ಟು ಜನ ಬೆಳಿಗ್ಗೆ ನೀವು ನಂಬ್ತಿರೋ ಬಿಡ್ತಿರೋ 7:30 ಬಂದಿದ್ದಾರೆ. ಇದು ನಾವು ಅವ್ರ ಕಲೆಗೆ ಕೊಡ್ತಿರೋ ಒಂದು ವೇದಿಕೆ ಇದೆ. ಅವರು ಫುಲ್ಲು ಏನು ಬೆಳಿಗ್ಗಿಂದ ಸಾಯಂಕಾಲ ತನಕ ಅಡುಗೆ ಮನೆಯಲ್ಲೇ ಇರ್ತಾರೆ, ಇಲ್ಲ ತೋಟದಲ್ಲಿ ಕೆಲಸ ಮಾಡ್ತಿರ್ತೀವಿ. ನಮಗಂತ ಒಂದು ದಿನ ಮೀಸಲಿದು. ಅಂದರೆ ನಾವು ನಮ್ಮ ಕಲೆಗೆ ವರ್ಷದಲ್ಲಿ ಒಂದು ದಿನ ಮೀಸಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಇದರಿಂದನೂ ಬಂದಿದ್ದಾರೆ. ತಾಲೂಕಿಂದ ರಿಜಿಸ್ಟ್ರೇಷನ್ ಕೊಟ್ಟಿದ್ವಿ. ಎಲ್ಲ ಊರುಗಳಿಂದನೂ ಹಳ್ಳಿಗಳಿಂದನೂ ಬಂದಿದ್ದಾರೆ. ಬೆಳಿಗ್ಗೆಯಿಂದ ರಂಗೋಲಿ ಆಯಿತು. ಈಗ ಅಡುಗೆ ಸ್ಪರ್ಧೆ ಇತ್ತು. ಇವಾಗ ಹೆಂಗೋ ಗ್ಯಾಸ್ ಇಲ್ಲಲ್ಲ, ಗ್ಯಾಸ್ ಅಭಾವ ಇರೋದಕ್ಕೆ ವಿತೌಟ್ ಫೈರು ಈಗ ಇಷ್ಟು ದಿವಸ ಮನೆಯಲ್ಲೇ ಇದ್ದರು. ಹಾಗಾಗಿ ಅವರಲ್ಲಿರೋ ಪ್ರತಿಭೆನ ಹೊರಗಡೆ ತರಲಿಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಈಗ ನಾವು ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ಮಾಡಿರೋದ್ರಿಂದ ನಾವು ನಮ್ಮ ಒಕ್ಕಲಿಗ ಜನಾಂಗದ ಮಹಿಳೆಯರು ಮೊದಲೇ ಹೊರಗಡೆ ಬರ್ತಿಲ್ಲ. ಹಾಗಾಗಿ ಈ ಒಂದು ಮೂಲಕ ಅದು ಹೊರಗಡೆ ಬಂದು ಅವ್ರ ಪ್ರತಿಭೆಯನ್ನು ತೋರಿಸಿ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಥರ ಇದ್ದರೆ ಅವ್ರ ಮುಂದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಮ್ಮ ಕಡೆಯಿಂದ ಅವ್ರು ಯಾವುದೇ ಸೌಲಭ್ಯ ಬೇಕಂದ್ರೂ ಯಾರಿಗೆ ನಮ್ಮ ಬಡ ಮಕ್ಕಳಿಗೆ ಏನು ಸೌಲಭ್ಯ ಬೇಕಂದ್ರೂ ಅವ್ರು ಕೇಳಲಿಕ್ಕೂ ಅಟ್ಲೀಸ್ಟು ಈ ಹಿಂಜರಿಕೆ ಇರೋದಿಲ್ಲ. ಈ ರೀತಿ ಸಣ್ಣ ಫಂಕ್ಷನ್ಸ್ ಮಾಡಿದಾಗ ಏನಾಗುತ್ತೆ, ಅವರು ಸ್ವಲ್ಪನೇ ಪಾರ್ಟಿಸಿಪೇಟ್ ಮಾಡಿ ಮುಂದಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಅವರಲ್ಲಿರೋ ಪ್ರತಿಭೆ ಆಚೆ ಬರ್ತಾ ಇದೆ. ನಮ್ಗೆ ಅದು ಖುಷಿ. ಈ ಬೆಳಗ್ಗೆ ಆಯ್ತಂದ್ರೆ ಯಾರೂ ಬರ್ತಾ ಇರಲಿಲ್ಲ ಇಷ್ಟು ಬೇಗ. ನಾವು ಅಟ್ಲೀಸ್ಟ್ ಒಂದು ಮಂತಿಂದ ನಾವು ಪ್ರಾಕ್ಟೀಸ್ ಮಾಡಿ ಇವ್ರನ್ನೆಲ್ಲ ತರಬೇಕು ಹೊರಗಡೆ ಅಂತ ಹೇಳಿ ಈ ಚಿಕ್ಕಬಳ್ಳಾಪುರ